ಅಲ್ಲಿರೋದು ನಮ್ಮನೆ, ಇಲ್ಲಿರೋದು ಬಾಡಿಗೆ ಮನೆ ಅಂತ ಬೆಂಗಳೂರಲ್ಲಿ ಪುಟ್ಟ ಗೂಡಿನ ಕನಸು ಕಟ್ಟಿ ಲಕ್ಷ ಲಕ್ಷ ಹಣ ನೀಡಿದ್ದವರಿಗೆ ಬ್ರೋಕರ್ ಒಬ್ಬ ಪಂಗನಾಮ ಹಾಕಿದ್ದಾನೆ. ಯಾರದ್ದೋ ಮನೆ ತೋರಿಸಿ ನಂದೇ ಮನೆ ಅಂತ ಹೇಳಿದವ 30ಕ್ಕೂ ಹೆಚ್ಚು ಕುಟುಂಬಗಳನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾನೆ. ದಿನ ಬೆಳಗ್ಗೆ ಸಾಯಂಕಾಲ ಸ್ವಿಚ್ ಆಫ್ ಫೋನ್ ಮಾಡ್ತಾನೆ. ವಾಟ್ಸಪ್ ಕಾಲ್ ಮಾಡಿದ್ರೆ ಒಂದೊಂದ್ಸತಿ ರಿಸೀವ್ ಮಾಡಿ ಮಾತಾಡ್ತಾನೆ. ಬ್ಯಾಂಕ್ ಅವರು ಗೇಮ್ ಆಡ್ತಾರೆ ನಮ್ಮ ಜೊತೆ, ಆಸ್ ವೆಲ್ ಆಸ್ ಆಕ್ಸೆಲ್ ಓನರ್ ಆಡ್ತಾರೆ, ಪ್ಲಸ್ ರಘುಲ್ ಆಡ್ತಾರೆ. ಆಕ್ರೋಶ, ಅಸಮಾಧಾನ, ಆತಂಕ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಅತ್ತ ಮನೆಯೂ ಇಲ್ಲ, ಇತ್ತ ಕೊಟ್ಟ ಹಣವು. ಮುಂದೇನು ಮಾಡೋದು ಅನ್ನೋದೇ ಇವರ $1 ಮಿಲಿಯನ್ ಪ್ರಶ್ನೆ. ಹೀಗೆ ಇಷ್ಟೆಲ್ಲ ಮಂದಿ ಬೀದಿಗಿಳಿದು ಬೊಬ್ಬೆ ಹೊಡೆಯೋಕೆ ಕಾರಣ ಒಬ್ಬನೇ ಒಬ್ಬ ವ್ಯಕ್ತಿ. ಆತನ ಹೆಸರು ರಘು. ಇವನ ಕೆಲಸ ಮನೆಗಳನ್ನ ಲೀಸ್ ಕೊಡಿಸೋದು. ಸದ್ಯ ಈ ಬ್ರೋಕರ್ ರಘು ನಾನೇ ಓನರ್ ಅಂತ ಲೀಸ್ ಕೊಟ್ಟ ಮನೆಗಳಿಂದ ಇವರೆಲ್ಲ ಹೀಗೆ ಬೀದಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಮನೆ ಲೀಸ್ಗೆ ಪಡೆಯುವ ಮುನ್ನ ಎಚ್ಚರ ಎಚ್ಚರ. ಯಾರದ್ದೋ ಮನೆ ತೋರಿಸಿ ನಾನೇ ಓನರ್ ಅಂತ ಪಂಗನಾಮ. ಈ ಬ್ರೋಕರ್ ರಘು ಯಾರ್ದೋ ಮನೆ ತೋರಿಸಿ ನಾನೇ ಓನರ್ ಅಂತ ಒಬ್ರಲ್ಲ ಇಬ್ರಲ್ಲ 30ಕ್ಕೂ ಹೆಚ್ಚು ಕುಟುಂಬಗಳಿಗೆ ಯಾಮಾರಿಸಿದ್ದಾನೆ. ಮನೆ ಮೇಲೆ ಲಕ್ಷ ಲಕ್ಷ ಸಾಲ ಮಾಡಿ EMI ಕಟ್ಟದ ಮನೆ ಮಾಲೀಕನ ಮನೆಗಳನ್ನೇ ಈ ಬ್ರೋಕರ್ ರಘು ಜನರಿಗೆ ಲೀಸ್ಗೆ ಕೊಡಿಸಿದ್ದ. ಈತನ ಬಣ್ಣದ ಮಾತು ನಂಬಿ ಕುಟುಂಬಗಳು ಲಕ್ಷ ಲಕ್ಷ ಹಣ ಕೊಟ್ಟು ಮನೆ ಸೇರ್ಕೊಂಡಿದ್ವು. ಆದರೆ ಫ್ಲಾಟ್ನಲ್ಲಿ ಲೀಸ್ಗೆ ಇದ್ದವರಿಗೆ ಸೀಸ್ ಮಾಡೋದಾಗಿ ಬ್ಯಾಂಕ್ ನೋಟಿಸ್ ನೀಡಿದೆ. ಅತ್ತ ಮನೆ ಕೊಡಿಸಿದ ಬ್ರೋಕರ್ ಕೂಡ ಮನೆಯತ್ತ ಸುಳಿಯದೆ ಕಳ್ಳಾಟವಾಡ್ತಾ ಇದ್ರೆ, ಇತ್ತ ಲೀಸ್ಗೆ ಕೊಟ್ಟ ಹಣವೂ ಕೊಡದೆ ಮಾಲೀಕ 3 ಮನೆಗಳನ್ನ ಖಾಲಿ ಮಾಡಿಸಿದ್ದಾನೆ. ಮನೆ ಮೇಲಿನ ಲೋನ್ ಕಟ್ಟದೆ ಹೀಗೆ ಬಾಡಿಗೆದಾರರ ಜೀವ ಹಿಂಡ್ತಾ ಇರೋ ಮಾಲೀಕನ ಮೊಂಡಾಟವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಸದ್ಯ ಬೇರೆ ದಾರಿ ಕಾಣದ ಕುಟುಂಬಗಳು ಸಂಕಟ ಬಂದಾಗ ವೆಂಕಟರಮಣ ಅಂತ ಕೊಡಿಗೆಹಳ್ಳಿ ಠಾಣೆಯಲ್ಲಿ ರಘು ಸೇರಿ 5 ಜನರ ವಿರುದ್ಧ ಪ್ರಕರಣ ದಾಖಲಿಸಿವೆ. ಒಟ್ನಲ್ಲಿ ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಬಾಡಿಗೆ ಮನೆ ಅಂತ ಬೆಂಗಳೂರಲ್ಲಿ ಪುಟ್ಟ ಗೂಡಿನ ಕನಸು ಕಟ್ಟಿ ಲಕ್ಷ ಲಕ್ಷ ಹಣ ನೀಡಿದವರಿಗೆ ಮಹಾವಂಚನೆಯಾಗಿದೆ. ರಘು ಅಂಡ್ ಟೀಮ್ನ ಕಳ್ಳಾಟವನ್ನ ಬಯಲಿಗೆಳೆದು ಪೊಲೀಸರು ಈ ಕುಟುಂಬಗಳಿಗೆ ನ್ಯಾಯ ಒದಗಿಸಬೇಕಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.